ರಘೋಣ, ಹಾಂ ಹೇಳ್ತದೆ. ಈ ನೀರು ಎಲ್ಲಿಂದ ಬರ್ತಿರೋದು ರಘೋಣ? ಇದು ಮದ್ಗದ ಕೆರೆಯಿಂದ ಗಾಳಿಹಳ್ಳಿ ಕೆರೆಗೆ ಬಂದ್ವಿ. ಗಾಳಿಹಳ್ಳಿ ಕೆರೆಯಿಂದ ಸೀದಾ ಇಲ್ಲಿ ಲೇಔಟಿಗೆ ಬಂದ್ವಿ. ಲೇಔಟಿಂದ ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಿದ್ವು. ಇದು ನೀರು ಅದು ಮಧ್ಯ 100-6 ಎಕರೆ ಜಮೀನು ಐತೆ. 300-400 ಎಕರೆ ಜನ 300-400 ಎಕರೆ ಜಮೀನು ಐತೆ. ಅಲ್ಲಿ ಒಂದು ಕೆರೆ ಮಾಡಿದ್ರೆ ತುಂಬಾ ಎಲ್ಲಾ ರೈತರಿಗೂ ಅನುಕೂಲ ಆಗತ್ತೆ. ಈ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಇದು ವರ್ಷಕ್ಕೊಂದ್ಸತಿ ಬರುತ್ತೆ. ಇದು ವೇಸ್ಟ್ ಆಗಿ ಹೋಗ್ತೈತೆ. ಇದು ಏನಾರ ಮಾಡ್ಬಿಟ್ಟು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ತಕ್ಕೋಗಿ ಮತ್ತೆ ನಮ್ಮ MLA ಶಾಸಕರಿದ್ದಾರೆ, ಅವ್ರಿಗೊಂದು ಮನವಿ ಪತ್ರ ಕೊಟ್ಟು ಹೆಂಗಾರ ಮಾಡಿ ಇದಕ್ಕೆ ಒಂದು ಕೆರೆ ಹಂಗೆ ಕಟ್ಕೊಟ್ರೆ 100 ರೈತರಿಗೆ ಅನುಕೂಲ ಆಗುತ್ತೆ. ಇದು ಸುಮ್ಮನೆ ವೇಸ್ಟ್ ಆಗ್ತಿದೆ, ಲೇಔಟಿಗೆ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ಕೆರೆಯನ್ನು ಈ ನೀರನ್ನು ಬಳಸ್ಕೊಬೇಕು. ಇದನ್ನ ಬಳಸ್ಕೊಂತ ಇಲ್ಲ. ನಮ್ಮ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಏನಾರ ಒಂದು ಒಳಿತು ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡ್ಕೊಬೇಕು. ಮತ್ತು ಸ್ಥಳೀಯ ರೈತರೆಲ್ಲ ಕ್ರಾಂತಿಕಾರಿ ಮನೋಭಾವನೆಯಿಂದ ಬಂದು ನೋಡಿ ಇದನ್ನ ಸರ್ಕಾರಕ್ಕೆ ಸಲ್ಲಿಸಿ ಅದನ್ನ ಏನಾರ ಒಂದು ಕೆರೆ ಮಾಡಿದ್ರೆ 100 ರೈತರಿಗೆ ಅನುಕೂಲ ಆಗುತ್ತೆ. ಕೆರೆ ವರ್ಷ ಪೂರ್ತಿ ನೀರು ಸಿಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ರೈತರು ವೆರಿ ಇಂಪಾರ್ಟೆಂಟ್ ನೀರು ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಏನಾರ ಇದೆಯಾ ಅಷ್ಟೇ ಇದ್ರ ಕೆರೆ ಬಗ್ಗೆ ವಿಡಿಯೋ ಇದು ಆದಷ್ಟು ಶೇರ್ ಮಾಡಿ.